ನಮಸ್ಕಾರ. ಮುಖ್ಯಾಂಶಗಳು. ಶೇಕಡ 5, 12, 18 ಹಾಗೂ 28ರಂತೆ 4 ಸ್ತರಗಳ ಸರಕು ಹಾಗೂ ಸೇವಾ ತೆರಿಗೆ ದರಕ್ಕೆ ಜಿಎಸ್ಟಿ ಮಂಡಳಿ ನಿರ್ಧಾರ. ಅರುಣ್ ಜೇಟ್ಲಿ. ಒಂದು ದರ್ಜೆ ಒಂದು ಪಿಂಚಣಿ ಯೋಜನೆ ಜಾರಿಗೆ ಇರುವ ತಾಂತ್ರಿಕ ಅಡಚಣೆ ಶೀಘ್ರ ನಿವಾರಣೆ. ಮನೋಹರ್ ಪರಿಕ್ಕರ್. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮರಳು ಸಮಸ್ಯೆ ಪರಿಹರಿಸಲು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಶಾಸಕರ ಸಭೆ. ಕೇಂದ್ರ ಬರ ಅಧ್ಯಯನ ತಂಡಗಳಿಂದ ತುಮಕೂರು, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಪರಾಮರ್ಶೆ. ವಾರ್ತೆಗಳ ವಿವರ. ದೆಹಲಿಯಲ್ಲಿಂದು ಆರಂಭವಾದ ಜಿಎಸ್ಟಿ ಮಂಡಳಿಯ 2 ದಿನಗಳ ಸಭೆಯಲ್ಲಿ 4 ಸ್ತರಗಳ ಸರಕು ಹಾಗೂ ಸೇವಾ ತೆರಿಗೆ ದರಗಳನ್ನು ನಿರ್ಧರಿಸಲಾಗಿದೆ. ಈ ಕುರಿತು ವಿವರ ನೀಡಿದ ಹಣಕಾಸು ಸಚಿವ ಅರುಣ್ ಜೇಟ್ಲಿ, ಶೇಕಡ 5, 12, 18 ಹಾಗೂ 28ರಂತೆ 4 ಸ್ತರಗಳ ದರಗಳನ್ನು ನಿರ್ಧರಿಸಲಾಗಿದೆ. ಗ್ರಾಹಕರ ಬೆಲೆ ಸೂಚ್ಯಂಕ ಸಿಪಿಐ ವ್ಯಾಪ್ತಿಗೆ ಸೇರಿರುವ ಜನಸಾಮಾನ್ಯರ ಬಳಕೆಯ ಆಹಾರ, ಧಾನ್ಯ ಇತ್ಯಾದಿ ಶೇಕಡ 50ರಷ್ಟು ವಸ್ತುಗಳಿಗೆ 0% ತೆರಿಗೆ ಅನ್ವಯವಾಗುವುದೆಂದು ಹೇಳಿದರು. ಜನಸಾಮಾನ್ಯರು ಬಳಸುವ ಇತರೆ ಸಮೂಹ ಬಳಕೆ ವಸ್ತುಗಳಿಗೆ ಶೇಕಡ 5ರಷ್ಟು ಹಾಗೂ ಉಳಿದ ವಸ್ತುಗಳಿಗೆ ಶೇಕಡ 12ರಿಂದ 18ರಷ್ಟು ಸಾಮಾನ್ಯ ತೆರಿಗೆ ದರ ಅನ್ವಯಿಸಲಾಗುವುದು. ಉನ್ನತ ಸ್ತರದ ತೆರಿಗೆ ದರದಿಂದ ದೊರೆಯುವ ಆದಾಯ ಜೀವನಾವಶ್ಯಕ ವಸ್ತುಗಳನ್ನು ಶೇಕಡ 5ರ ದರದ ವಸ್ತುಗಳಿಗೆ ತರುವುದಕ್ಕಾಗಿ ವಿನಿಯೋಗವಾಗುವುದು. ಜಿಎಸ್ಟಿ ಪದ್ಧತಿಯಡಿ ಅತಿ ಹೆಚ್ಚಿನ ತೆರಿಗೆ ಶೇಕಡ 28ರಷ್ಟಾಗಿರುತ್ತದೆ. ನಾಳೆಯ ಸಭೆಯಲ್ಲಿ ಚಿನ್ನದ ಮೇಲಿನ ತೆರಿಗೆ ದರ ಹಾಗೂ ಇಬ್ಬಗೆಯ ನಿಯಂತ್ರಣ ವ್ಯವಸ್ಥೆ ಇತ್ಯಾದಿ ಕುರಿತು ಚರ್ಚಿಸಲಾಗುವುದು ಎಂದರು. Out of center's share, 42% still will go to the states, and then center will have 50,000 left. So, paying it out of tax would be hugely burdensome on the consumers. So we decided against that proposal. As I said, it will lapse after 5 years, and then the council will decide annually how to subsume it or what to do with it. If there is any surplus amount left in this kitty, that would be shared on the basis that the council would decide, the normal sharing formula. We preferred this option of 28% on these 4 items with an additional cess over an alternative proposal which was to have a 40% category. ಪ್ರಾಕೃತಿಕ ವಿಪತ್ತುಗಳ ಅನಾಹುತ ತಗ್ಗಿಸುವ ಕುರಿತಾದ 3 ದಿನಗಳ ಏಷ್ಯಾ ಮತ್ತು ಪೆಸಿಫಿಕ್ ದೇಶಗಳ ಸಚಿವರ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಚಾಲನೆ ನೀಡಿದರು. ನಂತರ ಅವರು ಸುನಾಮಿ ಕುರಿತು ಮುಂಚಿತವಾಗಿ ಎಚ್ಚರಿಕೆ ನೀಡುವ ವ್ಯವಸ್ಥೆಯನ್ನು ಭಾರತ ಅಭಿವೃದ್ಧಿಪಡಿಸಿದೆ. ವಿಪತ್ತುಗಳ ನಿರ್ವಹಣೆ ಕುರಿತು ಅಂತಾರಾಷ್ಟ್ರೀಯ ಸಮುದಾಯದ 3 ಮಹತ್ವದ ಒಪ್ಪಂದಗಳ ಅಂಶಗಳನ್ನು ಭಾರತ ಅನುಷ್ಠಾನಗೊಳಿಸುತ್ತಿದೆ ಎಂದರು. ಅಂತಾರಾಷ್ಟ್ರೀಯ ಸಮುದಾಯವು ಮಾನವನ ಉತ್ತಮ ಭವಿಷ್ಯದ ದೃಷ್ಟಿಯಿಂದ ಸುಸ್ಥಿರ ಅಭಿವೃದ್ಧಿ ಗುರಿ ಮತ್ತು ಪ್ಯಾರಿಸ್ ಹವಾಮಾನ ಒಪ್ಪಂದ ಈ 2 ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಒತ್ತಿ ಹೇಳಿದರು. In tsunami early warning. In December 2004, the Indian Ocean tsunami caught us unprepared and there was no warning. ವಿಪತ್ತುಗಳ ಅಪಾಯ ತಪ್ಪಿಸುವುದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಸ್ಪರ ಸಹಯೋಗ, ಸಹಕಾರ ಹಾಗೂ ಅನುಭವಗಳ ವಿನಿಯೋಗ ಅಗತ್ಯ. ಪ್ರಮುಖವಾಗಿ ಮಹಿಳಾ ನಾಯಕತ್ವಕ್ಕೆ ಒತ್ತು ನೀಡುವುದರ ಜೊತೆಗೆ ಸಾಮಾಜಿಕ ಮಾಧ್ಯಮಗಳು ಕಲ್ಪಿಸಿಕೊಡುವ ಅವಕಾಶಗಳು ಮತ್ತು ಮೊಬೈಲ್ ತಂತ್ರಜ್ಞಾನ ಬಳಸಿಕೊಳ್ಳುವುದು ಸೇರಿದಂತೆ ಪ್ರಮುಖ 10 ಅಂಶಗಳ ಸೂತ್ರವನ್ನು ಪ್ರಧಾನಿ ಸೂಚಿಸಿದರು. ಗ್ರೇಟರ್ ಚಾಲೆಂಜಸ್ ಫಾರ್ ಡಿಸಾಸ್ಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ by concentrating people, property and economic activity in smaller areas, many of them in disaster-prone locations. ಗೃಹ ಸಚಿವ ರಾಜನಾಥ್ ಸಿಂಗ್, ಪ್ರಾಕೃತಿಕ ವಿಕೋಪಗಳಿಂದ ಆಗುವ ಅನಾಹುತಗಳನ್ನು ತಗ್ಗಿಸುವುದಕ್ಕೆ ಈ ಸಮಾವೇಶದ ನಿರ್ಣಯಗಳು ಅತ್ಯಂತ ಮಹತ್ವದ್ದಾಗಲಿವೆ ಎಂದರು. To reduce disaster risk must be systematically integrated in policy, plans and programs for sustainable development and poverty reduction. Disaster risk recognizes no political boundaries. This includes risks caused by human actions. Disasters in one region can and will impact other regions.
and special focus. ಸಮಾವೇಶದ ಅಂಗವಾಗಿ ದಿವ್ಯಾಂಗ ಮಕ್ಕಳು ಹಾಗೂ ಇತರ ಮಕ್ಕಳಿಗೆ ವಿಪತ್ತು ನಿರ್ವಹಣೆ ಕುರಿತಾದ ಚಿತ್ರ ಬರೆಯುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಪಾಲ್ಗೊಂಡು ಮಕ್ಕಳೊಡನೆ ಸಂವಾದ ನಡೆಸಿದರು. Is equally important. Gender sensitization is a very important aspect. Are participating equally. ಒಂದು ದರ್ಜೆ ಒಂದು ಪಿಂಚಣಿ ಯೋಜನೆ ಜಾರಿ ಸಂಬಂಧ ಆತ್ಮಹತ್ಯೆ ಮಾಡಿಕೊಂಡ ಹರಿಯಾಣದ ನಿವೃತ್ತ ಯೋಧ ರಾಮ್ ಕಿಶನ್ ಗ್ರೇವಲ್ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಭಿವಾನಿ ಜಿಲ್ಲೆಯ ಬಾಮ್ಲಾದಲ್ಲಿಂದು ನೆರವೇರಿತು. ಸಹಸ್ರಾರು ಜನ ಅಂತಿಮ ನಮನ ಸಲ್ಲಿಸಿದರು. ಹರಿಯಾಣ ಸರ್ಕಾರ ನಿವೃತ್ತ ಯೋಧನ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ನಿವೃತ್ತ ಯೋಧನ ಸಾವಿನ ಪ್ರಕರಣವನ್ನು ಪ್ರತಿಪಕ್ಷಗಳು ರಾಜಕೀಯಕ್ಕೆ ಬಳಕೆ ಮಾಡುತ್ತಿರುವುದನ್ನು ಆಕ್ಷೇಪಿಸಿದ್ದಾರೆ. देश के जो सैनिक हैं, पूर्व सैनिक हैं, कहीं ना कहीं उनका भी अपमान है, इसलिए इस प्रकार का बिल्कुल उनको करना नहीं चाहिए. That the country salutes all the ರಕ್ಷಣಾ ಸಚಿವ ಮನೋಹರ್ ಪರಿಕರ್ ಒಂದು ದರ್ಜೆ ಒಂದು ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದ್ದು ಇನ್ನು 1 ಲಕ್ಷ ಜನರಿಗೆ ಮಾತ್ರ ಬಾಕಿ ಸಿಗಬೇಕಾಗಿದೆ. ಇದಕ್ಕಿರುವ ತಾಂತ್ರಿಕ ಅಡಚಣೆಗಳನ್ನು ನಿವಾರಿಸಿ ಪಾವತಿಸಲಾಗುವುದು ಎಂದು ಹೇಳಿದ್ದಾರೆ. श्रद्धांजलि देता हूं. ये जो यत्न या जो उनके कोशिश उनके वीरता से चालू हुई थी उसमें आज तक मुझे लगता है हजारों जवानों ने, जिसमें देश के जवान हैं, जम्मू कश्मीर के जवान हैं और घाटी के भी जवान हैं, उन्होंने अपना जीवन दान देके उसको यश प्राप्त कर लिया है. इन वीरों के बलिदान की वजह से आज हम अपना सर गर्व से ऊपर कर धरती के इस स्वर्ग में रह सकते हैं. ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ನಿವೃತ್ತ ಯೋಧನ ಸಾವಿನ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸಬಾರದು ಎಂದರು. ರಾಜನೀತಿ करना कितना गलत बात है, ये बिल्कुल गलत बात है. ವಿದೇಶಾಂಗ ಖಾತೆ ರಾಜ್ಯ ಸಚಿವ ವಿಕೆ ಸಿಂಗ್ ನಿವೃತ್ತ ಯೋಧನ ಆತ್ಮಹತ್ಯೆ ದುರದೃಷ್ಟಕರ. ರಾಮ್ ಕಿಶನ್ ಓರ್ವ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದು ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ನಿಂದ ಸರ್ಪಂಚ್ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು ಎಂದು ಹೇಳಿದರು. कांग्रेस की टिकट पर सरपंच बने हुए थे, लेकिन हमारे सैनिक थे. उनके निधन पर दुख है. कोई भी अगर आत्महत्या करता है तो उसके ऊपर दुख होता है, लेकिन जो समस्याएं उनकी निकल कर आ रही है वो वन रैंक वन पेंशन से ताल्लुक नहीं रखती. ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಅಧಿಕಾರಿಗಳ ವಿರುದ್ಧ ಪಾಕಿಸ್ತಾನ ನಿರಾಧಾರ ಆರೋಪ ಮಾಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ವಿಕಾಸ್ ಸ್ವರೂಪ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಭಾರತೀಯ ಅಧಿಕಾರಿಗಳನ್ನು ವಿನಾಕಾರಣ ನಿರಾಧಾರ ಆರೋಪಗಳಿಗೆ ಒಳಪಡಿಸಿರುವುದನ್ನು ಭಾರತ ತಿರಸ್ಕರಿಸುತ್ತದೆ. ಭಾರತೀಯ ಸೇನಾಪಡೆಗಳು ಕದನ ವಿರಾಮ ಉಲ್ಲಂಘಿಸಿಲ್ಲ, ಅಪ್ರಚೋದಿತ ದಾಳಿಗಳಿಗೆ ಮಾತ್ರ ಪ್ರತ್ಯುತ್ತರ ನೀಡುತ್ತಿವೆ ಎಂದು ಅವರು ಸ್ಪಷ್ಟಪಡಿಸಿದರು. Working in the fields of promoting people to people and trade and economic contacts between the two countries, Pakistan's false allegations against them have the potential to adversely affect the corresponding activities of the High Commission. The government also protests strongly the manner in which names and photos of the 8 Indian officials, 4 of them holders of diplomatic passports, have been published. This is against basic norms of diplomatic practice and courtesy. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಮರಳು ಸಮಸ್ಯೆ, ಬಿಳಿ ಸೀಮೆ ಎಣ್ಣೆ ಹಾಗೂ ಕಂದಾಯ ಇಲಾಖೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ಈ ಜಿಲ್ಲೆಗಳ ಶಾಸಕರ ಸಭೆ ನಡೆಯಿತು. ಕೇಂದ್ರದ ಮಾಜಿ ಸಚಿವ ಆಸ್ಕರ್ ಫರ್ನಾಂಡಿಸ್, ಸಚಿವರಾದ ರಮಾನಾಥ ರೈ, ಯುಟಿ ಖಾದರ್, ವಿನಯ್ ಕುಲಕರ್ಣಿ, ಪ್ರಮೋದ್ ಮಧ್ವರಾಜ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ನಮ್ಮ ಕನ್ನಡ ನಾಡು ಭಾರತಾಂಬೆಯ ಮಡಿಲು, ಭಾಗ್ಯಗಳ ತೊಟ್ಟಿಲು, ಕಾಯಕ ಮಂತ್ರ ಒಂದೇ ಸಾಕು ಇಲ್ಲಿ ಬದುಕು ಕಟ್ಟಲು. ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ, ಕರುನಾಡು ಸಲಹುವುದು ಎಲ್ಲರನ್ನು. ಜೈ ಕರ್ನಾಟಕ, ಜೈ ಕರ್ನಾಟಕ.
ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಆಗಮಿಸಿರುವ ಕೇಂದ್ರದ 3 ಪ್ರತ್ಯೇಕ ತಂಡಗಳು ಇಂದು ಬರಪೀಡಿತ ಜಿಲ್ಲೆಗಳಿಗೆ ಭೇಟಿ ನೀಡಿವೆ. ಚಿತ್ರದುರ್ಗ ಜಿಲ್ಲೆಯಲ್ಲಿನ ಬರ ಪರಿಸ್ಥಿತಿಯನ್ನು ಖುದ್ದಾಗಿ ಅಧ್ಯಯನ ನಡೆಸಲು ಕೇಂದ್ರ ಕೃಷಿ ಇಲಾಖೆ ಜಂಟಿ ಕಾರ್ಯದರ್ಶಿ ನೀರಜ ಅದಿದಾಮ್ ನೇತೃತ್ವದ ತಂಡ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ರೈತರ ಬೆಳೆನಾಶ ಕುರಿತಂತೆ ಪರಿಶೀಲಿಸಿತು. ರೈತರ ಸಂಕಷ್ಟವನ್ನು ಆಲಿಸಿತು. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಆಂಜನೇಯ ಹಾಗೂ ಜಿಲ್ಲೆಯ ಅಧಿಕಾರಿಗಳು ಕೇಂದ್ರ ತಂಡಕ್ಕೆ ಮಾಹಿತಿ ನೀಡಿದರು. ಕೇಂದ್ರ ಇಂಧನ ಸಚಿವಾಲಯದ ಉಪನಿರ್ದೇಶಕ ಕಮಲ್ ಚೌಹಾಣ್ ನೇತೃತ್ವದ ಮತ್ತೊಂದು ತಂಡ ತುಮಕೂರು ಜಿಲ್ಲೆಯ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಇಂದು ಭೇಟಿ ನೀಡಿ ಜಿಲ್ಲಾಧಿಕಾರಿ ಕೆ ಮೋಹನ್ ಹಾಗೂ ಇತರ ಅಧಿಕಾರಿಗಳಿಂದ ಬರ ಪರಿಸ್ಥಿತಿ ಕುರಿತು ಮಾಹಿತಿ ಸಂಗ್ರಹಿಸಿದರು. ನಂತರ ಅಧ್ಯಯನ ತಂಡ ಜಿಲ್ಲೆಯ ಕೊರಟಗೆರೆ, ಮಧುಗಿರಿ, ಪಾವಗಡ ತಾಲೂಕುಗಳಿಗೆ ಭೇಟಿ ನೀಡಿ ರೈತರ ಬೆಳೆನಾಶ ಆಗಿರುವ ಬಗ್ಗೆ ಖುದ್ದಾಗಿ ಪರಿಶೀಲಿಸಿತು. ಈ ಸಂಬಂಧ ರೈತರಿಂದ ಮಾಹಿತಿ ಸಂಗ್ರಹಿಸಿತು. ಜಿಲ್ಲಾ ಉಸ್ತುವಾರಿ ಸಚಿವ ಜಯಚಂದ್ರ ರಾಜ್ಯದಲ್ಲಿ ಮಳೆ ಅಭಾವದಿಂದ ಉಂಟಾಗಿರುವ ಬೆಳೆ ನಷ್ಟ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ಸುಮಾರು 4,000 ಕೋಟಿ ರೂಪಾಯಿ ನೆರವು ಬಿಡುಗಡೆಯಾಗಬೇಕಾಗಿದೆ. ಆದರೆ ಬರದ ತೀವ್ರತೆ ಹಿನ್ನೆಲೆಯಲ್ಲಿ ಮಾರ್ಗಸೂಚಿಗಳನ್ನು ಬದಿಗೊತ್ತಿ ಹೆಚ್ಚಿನ ನೆರವು ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ ಎಂದರು. ಇದು ಇಡೀ ತಾಲೂಕಾದ್ಯಂತ ಇದೇ ಸಿಚುಯೇಷನ್ ಇರ್ತದೆ. ಪ್ರತಿನಿತ್ಯನೂ ಇದೇ ತರ ಆಗ್ತಾ ಇರುತ್ತೆ. ಅದು ಫಲಪ್ರದ ಆಗುತ್ತಾ, ರೈತರಿಗೆ ಅನುಕೂಲ ಆಗುತ್ತಾ ಅನ್ನೋದು ಇಂಪಾರ್ಟೆಂಟ್. ಹೇಳಿ, ಪ್ರತಿನಿತ್ಯ ಆಗ್ತದೆ ಅಂದ್ರೆ ಮಳೆ ಯಾರ ಕೈನೂ ಇಲ್ಲ. ಒಂದು. ಎರಡನೇದು, ಇದನ್ನ ಒಂದು ಗೈಡ್ಲೈನ್ಸ್ ಇದೆ. ಕೇಂದ್ರ ಸರ್ಕಾರ ಇಂಥ ನಷ್ಟ ಆದಂಥ ಸಂದರ್ಭದಲ್ಲಿ ಎಷ್ಟು ಹಣ ಬಿಡುಗಡೆ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ. ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ಇಂದು ವಜಾಗೊಳಿಸಿದೆ. ನವೆಂಬರ್ 10ರಂದು ಆಚರಿಸಲಿರುವ ಟಿಪ್ಪು ಜಯಂತಿಗೆ ತಡೆಯಾಜ್ಞೆ ನೀಡಬೇಕೆಂದು ಅರ್ಜಿ ಸಲ್ಲಿಸಲಾಗಿತ್ತು. ಈ ಕುರಿತು ಇಂದು ವಿಚಾರಣೆ ಮುಂದುವರೆಸಿದ ಮುಖ್ಯ ನ್ಯಾಯಮೂರ್ತಿ ಎಸ್ಕೆ ಮುಖರ್ಜಿ ಹಾಗೂ ನ್ಯಾಯಾಧೀಶ ಆರ್ಬಿ ಬೂದಿಹಾಳ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಅರ್ಜಿಯನ್ನು ತಳ್ಳಿಹಾಕಿದೆ. ಅರ್ಜಿದಾರರ ಮನವಿ ಕುರಿತಂತೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನ್ಯಾಯಪೀಠ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಮಾತೃಭಾಷೆ ಕನ್ನಡ ಎಲ್ಲೆಡೆ ಪಸರಿಸಲು ನಿತ್ಯ ವಿನೂತನ ಪ್ರಯತ್ನಗಳು ನಡೆಯುತ್ತಿರುತ್ತವೆ. ಚಿತ್ರದುರ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕರೊಬ್ಬರು ತಾವು ಚಲಾಯಿಸುವ ಬಸ್ ಅನ್ನು ಕನ್ನಡ ರಥವೆಂದು ಕರೆದು ಅದನ್ನು ಕನ್ನಡಮಯ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ. ನವೆಂಬರ್ ಬಂತೆಂದರೆ ಕನ್ನಡ ರಾಜ್ಯೋತ್ಸವದ ಸಡಗರ ಸಂಭ್ರಮ ಎಲ್ಲೆಡೆ ಮನೆ ಮಾಡುತ್ತದೆ. ಆದರೆ ಚಾಲಕ ನಟರಾಜ್ ಅವರಿಗೆ ರಾಜ್ಯೋತ್ಸವ ಎಂಬುದು ನಿತ್ಯೋತ್ಸವ. ಕನ್ನಡ ಭಾಷೆ ಉಳಿಸಿ ಬೆಳೆಸುವ ದಿಸೆಯಲ್ಲಿ ಚಿತ್ರದುರ್ಗ ಕೆಎಸ್ಆರ್ಟಿಸಿ ಡಿಪೋನಲ್ಲಿ ಬಸ್ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿರುವ ನಟರಾಜ್ ಕನ್ನಡವನ್ನೇ ತಮ್ಮ ಬದುಕಾಗಿಸಿಕೊಂಡಿದ್ದಾರೆ. ಚಿತ್ರದುರ್ಗ ಶಿವಮೊಗ್ಗ ಮಾರ್ಗವಾಗಿ ಸಂಚರಿಸುವ ಬಸ್ ಚಾಲಕರಾಗಿರುವ ಅವರು ತಮ್ಮ ಬಸ್ಸಿನಲ್ಲಿ ನಾಡು ನುಡಿ ಸಾಧಕರ ಜೀವನ ಚರಿತ್ರೆ ಪರಿಚಯಿಸುವ ಪುಸ್ತಕಗಳ ಗ್ರಂಥಾಲಯ ತೆರೆದಿದ್ದಾರೆ. ಬಸ್ಸಿನ ತುಂಬೆಲ್ಲ ಕನ್ನಡದ ಕವಿಗಳ, ಕಲಾವಿದರ, ಸಾಧಕರ ಭಾವಚಿತ್ರಗಳನ್ನು ಹಾಕಿದ್ದಾರೆ. ಜೊತೆಗೆ ಬಸ್ಸಿನಲ್ಲಿ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗಿದೆ. ರಕ್ತದಾನ ಮಾಡುವವರ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ನುಡಿ ಮುತ್ತುಗಳು, ಉದ್ಯೋಗ ಸ್ಫೂರ್ತಿ, ನಾಡಿನ ಹೆಸರಾಂತ ಪ್ರೇಕ್ಷಣೀಯ ಸ್ಥಳಗಳ ಚಿತ್ರಗಳನ್ನು ಬಸ್ಸಿನ ತುಂಬೆಲ್ಲ ಕಾಣಬಹುದು. ಬಸ್ಸಿನ ಒಳಗೆ ಮತ್ತು ಹೊರಗೆ ನಾಡಧ್ವಜ ಪ್ರತೀಕವಾದ ಕೆಂಪು ಮತ್ತು ಹಳದಿ ಬಟ್ಟೆಗಳಿಂದ ಸಿಂಗರಿಸುವ ಮೂಲಕ ಕಳೆದ 10 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಾ ಗಮನ ಸೆಳೆಯುತ್ತಿದ್ದಾರೆ. ಚಾಲಕ ನಟರಾಜ್ ಕನ್ನಡ ಭಾಷೆ ಮತ್ತಷ್ಟು ಪ್ರಜ್ವಲಿಸಬೇಕಾಗಿದೆ, ಪ್ರಯಾಣಿಕರಿಗೆ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸುವ ಕೆಲಸ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ವಿಶೇಷವಾಗಿ ರಕ್ತದಾನದ್ದು ಮತ್ತೆ ಸಾಹಿತ್ಯಗಳದ್ದು, ಒಟ್ಟು ನಮ್ಮ ಬಸ್ ಹತ್ತಿದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿ ಯಾವ ಥರ ಪ್ರಶಾಂತತೆಯನ್ನು ಕಾಪಾಡ್ಕೊಂತೀವೋ ಆ ಥರ ಒಂದು ವಾತಾವರಣ ಸೃಷ್ಟಿ ಮಾಡಿ ಒಂದು ವಿಶೇಷವಾಗಿ ಪ್ರಯಾಣಿಕರಿಗೆ ಒಂದು ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಒಟ್ಟಿನಲ್ಲಿ ಕನ್ನಡ ಪ್ರೇಮಿಯ ಈ ಸೇವೆ ಇನ್ನಷ್ಟು ಇಮ್ಮಡಿಗೊಳ್ಳಲಿ, ಇತರರಿಗೆ ಮಾದರಿಯಾಗಲಿ ಎನ್ನುವುದು ಕನ್ನಡಿಗರ ಹಾರೈಕೆ.
ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಉತ್ತರ ಒಳನಾಡಿನಾದ್ಯಂತ ಒಣಹವೆ ಮುಂದುವರೆದಿದೆ. ಶಿವಮೊಗ್ಗ ಜಿಲ್ಲೆಯ ತಾಳಗುಪ್ಪದಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಧಾರವಾಡದಲ್ಲಿ ಕನಿಷ್ಠ ತಾಪಮಾನ 15.9 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 3 ದಿನಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಕೆಲವೆಡೆ ಮುಂಜಾನೆ ವೇಳೆಯಲ್ಲಿ ಇಬ್ಬನಿ ಬೀಳುವ ಸಾಧ್ಯತೆ. ಗರಿಷ್ಠ ತಾಪಮಾನ 30 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೇಕಡ 5, 12, 18 ಹಾಗೂ 28ರಂತೆ 4 ಸ್ತರಗಳ ಸರಕು ಹಾಗೂ ಸೇವಾ ತೆರಿಗೆ ದರಕ್ಕೆ ಜಿಎಸ್ಟಿ ಮಂಡಳಿ ನಿರ್ಧಾರ. ಅರುಣ್ ಜೇಟ್ಲಿ. 1 ದರ್ಜೆ 1 ಪಿಂಚಣಿ ಯೋಜನೆ ಜಾರಿಗೆ ಇರುವ ತಾಂತ್ರಿಕ ಅಡಚಣೆ ಶೀಘ್ರ ನಿವಾರಣೆ. ಮನೋಹರ್ ಪಾರಿಕರ್. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮರಳು ಸಮಸ್ಯೆ ಪರಿಹರಿಸಲು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಶಾಸಕರ ಸಭೆ. ಕೇಂದ್ರ ಬರ ಅಧ್ಯಯನ ತಂಡಗಳಿಂದ ತುಮಕೂರು, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಪರಾಮರ್ಶೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.